ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ 2018ರಲ್ಲಿ ನಡೆದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ನೀವೇನಾದರೂ ಕರ್ನಾಟಕ ಸೆಟ್ 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ದರೆ ಇಲ್ಲಿ ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪೇಪರ್ 1 ಸಲುವಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, MCQs ಲೆಕ್ಚರ್ಸನ್ನು ನೀಡ್ತಾ ಇದ್ದೀವಿ, ಪ್ರಾಕ್ಟೀಸ್ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ, 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ, ಜೊತೆಗೆ ನೋಟ್ಸ್ ಮತ್ತು PYQಗಳನ್ನು ಕೊಡ್ತಾ ಇದ್ದೀವಿ. ಸೊ ಇದೊಂದು ನಿಮಗೆ ಕೇವಲ 2000 ರುಪೀಸ್ನಲ್ಲಿ ಸಿಗ್ತಾ ಇದೆ. ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲಿಯೂ ಈ ಒಂದು ಕೋರ್ಸ್ ನಿಮಗೆ ಅವೈಲೇಬಲ್ ಇದೆ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು KSET ಪೇಪರ್ 1 ಅಂತ ಸರ್ಚ್ ಮಾಡಿದರೆ ಈ ಒಂದು ಕೋರ್ಸ್ ನಿಮಗೆ ಸಿಗ್ತಾ ಇದೆ. ಅದೇ ರೀತಿ ಪೇಪರ್ 2ಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ನೋಟ್ಸನ್ನು ನೀಡ್ತಾ ಇದ್ದೀವಿ ಮತ್ತು 4000+ MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ಇಲ್ಲಿ ನೀವು ಡೌನ್ಲೋಡ್ ಮಾಡಿದ ನಂತರ ಸರ್ಚ್ ಫಾರ್ ಕೋರ್ಸಸ್ನಲ್ಲಿ ನೀವು KSET 2023 ಪೇಪರ್ 1 ಅಥವಾ ನಿಮ್ಮ ಪೇಪರ್ 2 ಹಾಕಿ ಸರ್ಚ್ ಮಾಡಿದರೆ ಕೋರ್ಸ್ ನಿಮಗೆ ಅವೈಲೇಬಲ್ ಆಗ್ತಾ ಇದೆ. ಸೊ ದ ಫಸ್ಟ್ ಕ್ವೆಶನ್ ಈಸ್ ಫಿಸಿಕಲ್ ಪಾತ್ ಅಲಾಂಗ್ ವಿಚ್ ಡೇಟಾ ಟ್ರಾನ್ಸ್ಮಿಷನ್ ಆಕರ್ಸ್. ಭೌತಿಕ ಮಾರ್ಗ ಮಾಹಿತಿ ಪ್ರಸರಣ ಸಂಭವಿಸುವುದಕ್ಕೆ ಆಪ್ಷನ್ ಎ ಎನ್ಕೋಡರ್ ಅಂತೀವಿ, ಆಪ್ಷನ್ ಬಿ ಡಿಕೋಡರ್, ಆಪ್ಷನ್ ಸಿ ಚಾನಲ್, ಆಪ್ಷನ್ ಡಿ ಬ್ಯಾಂಡ್ ವಿಡ್ತ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ ಚಾನಲ್. ಇಲ್ಲಿ ಚಾನಲ್ ಸರಿಯಾದ ಉತ್ತರ ಆಗಿದೆ. ಸೊ ಟ್ರಾನ್ಸ್ಮಿಷನ್ ಪಾತ್ ಈಸ್ ಆಲ್ಸೋ ರೆಫರ್ಡ್ ಟು ಆಸ್ ಟ್ರಾನ್ಸ್ಮಿಷನ್ ಚಾನಲ್, ದ ಪಾತ್ ಬಿಟ್ವೀನ್ ಟೂ ನೋಡ್ಸ್ ಆಫ್ ಎ ನೆಟ್ವರ್ಕ್ that a data communication follows. Question number 2, MIPS stands for. MIPS ಎಂದರೆ the right answer is option A, million instruction per second. So million instruction per second, it is method of measuring the raw speed of a computer's processor. Question number 3, a set of standards to handle voice and computer data in telephone networks, providing additional telephone capabilities without scrapping existing copper telephone line is called. ಧ್ವನಿ ಮತ್ತು ಕಂಪ್ಯೂಟರ್ ಡೇಟಾ ನಿರ್ವಹಿಸಲು ಗುಣಮಟ್ಟಗಳಿರುವಂತೆ ಹೆಚ್ಚುವರಿ ದೂರವಾಣಿ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ, ತಾಮ್ರದ ದೂರವಾಣಿ ಮಾರ್ಗಗಳನ್ನು ನಾಶ ಮಾಡದೆ. ಇದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಇಂಟರ್ನೆಟ್ ಸರ್ವಿಸ್ ಪ್ರೊವೈಡರ್, ಆಪ್ಷನ್ ಬಿ ಇಂಟರ್ನೆಟ್ ಪ್ರೋಟೋಕಾಲ್ ನೆಟ್ವರ್ಕ್, ಆಪ್ಷನ್ ಸಿ ಇಂಟಿಗ್ರೇಟೆಡ್ ಸರ್ವಿಸ್ ಪ್ರೊವೈಡರ್, ಆಪ್ಷನ್ ಡಿ ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್. The correct answer for this question is option D, integrated service digital network. So integrated service digital network, it is a set of communication standards for simultaneous digital transmission of voice, video and data. Question number 4, fly ash means ash that is generated in industries, dust produced by cement industries, produced by thermal power plants, the smoke that is generated when plastic is burnt. Yes, fly ash, it means that it is produced by thermal power plants. Option C is correct. ಹಾರು ಬೂದಿ ಅಂದರೆ ಉಷ್ಣ ವಿದ್ಯುತ್ ಸ್ಥಾವರಗಳಲ್ಲಿ ಉತ್ಪತ್ತಿಯಾಗ್ತಾ ಇದೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ಸೊ thermal power generation through coal combustion produces minute particles of ash that causes serious environmental issues, which is known as the fly ash. And it consists of silica, alumina, oxides of iron, calcium and magnesium, and toxic heavy metals like lead, arsenic, cobalt and copper. Question number 5, care and share policy of the forest applies to tribal people, forest communities, villagers or JFMCs. ಅರಣ್ಯ ನೀತಿ ಕಾಳಜಿ ವಹಿಸು ಮತ್ತು ಹಂಚಿಕೆದು ಯಾವುದಕ್ಕೆ ಅನ್ವಯಿಸ್ತಾ ಇದೆ? ಬುಡಕಟ್ಟು ಜನ, ಅರಣ್ಯ ಸಮುದಾಯಗಳು, ಹಳ್ಳಿಗರು, JFMCಗಳು. The correct answer is option D, JFMC. So it stands for Joint Forest Management Committee. It is an agency formed at village level or a cluster of villages situated adjacent to reserved forests. Question number 6, this ecosystem constitutes a systematic link between terrestrial and marine ecosystem. ಈ ಪರಿಸರ ವ್ಯವಸ್ಥೆಯು ಭೂಮಿಯ ಮತ್ತು ಸಮುದ್ರದ ಪರಿಸರ ವ್ಯವಸ್ಥೆಗಳ ನಡುವಿನ ವ್ಯವಸ್ಥಿತ ಸಂಪರ್ಕವನ್ನು ರಚಿಸುತ್ತದೆ. ಮ್ಯಾಂಗೋ ಫಾರೆಸ್ಟ್, ಮ್ಯಾಂಗ್ರೋವ್ ಫಾರೆಸ್ಟ್, ಎವರ್ಗ್ರೀನ್ ಫಾರೆಸ್ಟ್, ರೇನ್ ಫಾರೆಸ್ಟ್. The correct answer is option B, mangrove forest. Mangrove ಕಾಡುಗಳು. Yes, it is clear that mangrove forests occur at the interface between land and sea. Question number 7, which is a nodal agency for granting equivalence to degrees awarded by foreign universities. ವಿದೇಶಿ ವಿಶ್ವವಿದ್ಯಾಲಯಗಳಿಂದ ಪ್ರದಾನಿಸಲ್ಪಟ್ಟ ಪದವಿಗಳಿಗೆ ಸಮಾನತೆ ಅನುಮತಿಸುವ ನೋಡಲ್ ಏಜೆನ್ಸಿ ಯಾವುದು? ಆಪ್ಷನ್ ಎ UGC, ಆಪ್ಷನ್ ಬಿ ನೀತಿ ಆಯೋಗ್, ಆಪ್ಷನ್ ಸಿ ICSSR, ಆಪ್ಷನ್ ಡಿ AIU. The correct answer is option D, AIU.
Association of Indian Universities. It is the nodal agency for granting academic equivalence to the degrees awarded by the foreign universities. Question number 8. Vidya Lakshmi, it is a web portal launched by the government for the benefit of students seeking higher education, teacher education, educational loans, scholarships. ಇವುಗಳಲ್ಲಿ ಯಾವುದನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳ ಪ್ರಯೋಜನಕ್ಕಾಗಿ ಸರ್ಕಾರವು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲ್ ಆರಂಭಗೊಳಿಸಿದೆ. ಉನ್ನತ ಶಿಕ್ಷಣ, ಶಿಕ್ಷಕ ಶಿಕ್ಷಣ, ಶೈಕ್ಷಣಿಕ ಸಾಲಗಳು, ಸ್ಕಾಲರ್ಶಿಪ್ಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎಜುಕೇಷನಲ್ ಲೋನ್ಸ್, ಶಿಕ್ಷಣ ಸಾಲಗಳು. So Vidyalakshmi, it is the first of its kind portal for students seeking educational loan. Question number 9. Which of the following university has adopted the Meta University concept? ಕೆಳಗಿನವುಗಳಲ್ಲಿ ಯಾವ ವಿಶ್ವವಿದ್ಯಾಲಯ ಮೆಟಾ ಯೂನಿವರ್ಸಿಟಿ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡಿದೆ? ಅಸ್ಸಾಂ ಯೂನಿವರ್ಸಿಟಿ, ಪಾಂಡಿಚೇರಿ ಯೂನಿವರ್ಸಿಟಿ, ಡೆಲ್ಲಿ ಯೂನಿವರ್ಸಿಟಿ, ಹೈದರಾಬಾದ್ ಯೂನಿವರ್ಸಿಟಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಡೆಲ್ಲಿ ಯೂನಿವರ್ಸಿಟಿ, ದೆಹಲಿ ವಿಶ್ವವಿದ್ಯಾಲಯ. Question number 10. A combination of hardware and software which links two parts of the same LAN or two compatible LANs by directing messages to the correct node is called embedded system, router, hybrid computer, microprocessor. ತಂತ್ರಾಂಶ ಮತ್ತು ಯಂತ್ರಾಂಶ ಸಂಯೋಜನೆಯ ಎರಡು ಭಾಗಗಳ ಒಂದೇ ಲ್ಯಾನ್ ಅನ್ನು ಸಂಪರ್ಕಿಸುವ ಅಥವಾ ಎರಡು ಹೊಂದಬಲ್ಲ ಲ್ಯಾನ್ಗಳು ಸಂದೇಶಗಳನ್ನು ನಿರ್ದೇಶಿಸುವುದು ಸರಿಯಾದ ನೋಡ್ಗಳಿಗೆ ಏನಂತ ಕರೆಯಲಾಗ್ತದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ರೂಟರ್. So routers connect computers and other devices to the internet. It is acting as a dispatcher, choosing the best route for your information to travel. Question number 11. Dash is a process of searching bugs in a software. ಒಂದು ತಂತ್ರಾಂಶದಲ್ಲಿರುವ ನ್ಯೂನತೆಗಳನ್ನು ಹುಡುಕುವ ಪ್ರಕ್ರಿಯೆ ಏನಂತ ಕರಿತೀವಿ? ಕಂಪೈಲಿಂಗ್, ಟೆಸ್ಟಿಂಗ್, ಎಕ್ಸಿಕ್ಯೂಷನ್, ಡಿಬಗ್ಗಿಂಗ್. So it is known as the debugging. Option D is correct. So debugging, it is a methodological process of finding and reducing the number of bugs in a computer. Question number 12. Project Tiger was launched in the year. ಹುಲಿ ಯೋಜನೆ ಯಾವಾಗ ಆರಂಭಗೊಂಡಿತು? The right answer is option C, 1973. So the Project Tiger, it is a tiger conservation program launched in April 1973 by Government of India during Prime Minister Indira Gandhi's tenure. Question number 13. Kyoto Protocol is related to. Kyoto ಶಿಷ್ಟಾಚಾರ ಯಾವುದಕ್ಕೆ ಸಂಬಂಧಿಸಿದೆ? Ozone depletion, hazardous waste, climate change, nuclear energy. Yes, here the Kyoto Protocol, it is related to climate change. ಈ ಒಂದು ಕ್ಯೋಟೋ ಶಿಷ್ಟಾಚಾರ ಹವಾಮಾನ ಬದಲಾವಣೆಗೆ ಸಂಬಂಧಿಸಿದೆ. So Kyoto Protocol, it is an international treaty which extends the 1992 United Nations Framework Convention on Climate Change. So it was signed on 11 December 1997. Member countries are 84. It was effective from 16 February 2005. Question number 14. The first virtual university of India came up in. ಭಾರತದ ಪ್ರಥಮ ಕಾರ್ಯತಃ ವಿಶ್ವವಿದ್ಯಾನಿಲಯ ಅಥವಾ ವಾಸ್ತವ ವಿಶ್ವವಿದ್ಯಾನಿಲಯ ಕಾರ್ಯಾಚರಣೆಗೊಂಡ ರಾಜ್ಯ ಕೇರಳ, ಆಂಧ್ರ ಪ್ರದೇಶ್, ಕರ್ನಾಟಕ, ತಮಿಳುನಾಡು. The right answer is option D, ತಮಿಳುನಾಡು. The virtual university, Chennai, Tamil Nadu, it is a university of recognized by UGC. It is first virtual university. Question number 15. Who inaugurated 103rd Indian Science Congress at Mysore? ಮೈಸೂರಿನಲ್ಲಿ 103ನೇ ಭಾರತೀಯ ವಿಜ್ಞಾನ ಕಾಂಗ್ರೆಸ್ ಅನ್ನು ಉದ್ಘಾಟಿಸಿದವರು ಯಾರು? The right answer is option C, ನರೇಂದ್ರ ಮೋದಿ. Yes, the 103rd Indian Science Congress, it was inaugurated in the morning of January 3, 2016 at University of Mysore by Shri Narendra Modi. Question number 16. A research hypothesis is a theory, principle, tentative proposition, postulate. ಸಂಶೋಧನಾ ಪ್ರಾಕಲ್ಪನೆಯು ಒಂದು ಸಿದ್ಧಾಂತವಾಗಿದೆ, ತತ್ವ, ತಾತ್ಕಾಲಿಕ ಪ್ರಮೇಯ, ಸ್ವಯಂ ಸಿದ್ಧಾಂತ. The right answer is option C, it is a tentative proposition. ಪ್ರಾಕಲ್ಪನೆಯು ಒಂದು ತಾತ್ಕಾಲಿಕ ಪ್ರಮೇಯವಾಗಿದೆ. Hypothesis, it is often considered a tentative and testable statement of the possible relationship between two or more events under investigation. Question number 17. What is encyclopedia? Edited content is called primary source, infinite source, continuous source, secondary source. ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನಂತ ಕರಿತೀವಿ? ಪ್ರಾಥಮಿಕ ಮೂಲಾಂಶ, ಅನಂತ ಮೂಲಾಂಶ, ನಿರಂತರ ಮೂಲಾಂಶ, ದ್ವಿತೀಯ ಮೂಲಾಂಶ. The right answer is option D. It is known as the secondary source, ದ್ವಿತೀಯ ಮೂಲಾಂಶ. An encyclopedia,
It is a reference work or work providing summaries of knowledge either from all the branches or from particular branch. Question number 18. Which is the process not needed in experimental research? Manipulation and replication, controlling, observation, absence of treatment. ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನವಶ್ಯಕವಾಗಿದೆ? ವ್ಯತ್ಯಾಸಗೊಳಿಸುವುದು ಮತ್ತು ಪುನರಾವರ್ತನೆ, ನಿಯಂತ್ರಿಸುವುದು, ಅವಲೋಕನ, ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. The correct answer is option D, absence of treatment group. ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. Experimental research, it is study that strictly adheres to the scientific research design. It includes a hypothesis, a variable that can be manipulated by the researcher, and variables that can be measured, calculated, and compared. Question number 19. When two or more successive footnotes refer to the same work, which one of the following is used? ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ ಎರಡು ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸ್ತೀವಿ? The right answer is option A, IBID. So when you are referencing the same source in two or more footnotes, the second and subsequent references should be entered as IBID. Question number 20. What is the research that aims at immediate application? Action research, empirical research, conceptual research, fundamental research. ತತ್ಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನು ಏನಂತ ಗುರುತಿಸ್ತೀವಿ? ಕ್ರಿಯಾ ಸಂಶೋಧನೆ, ಕಾರ್ಯಕ್ಷೇತ್ರ ಸಂಶೋಧನೆ, ಪರಿಕಲ್ಪನಾತ್ಮಕ ಸಂಶೋಧನೆ, ಮೂಲಭೂತ ಸಂಶೋಧನೆ. The right answer is option A, action research, ಕ್ರಿಯಾ ಸಂಶೋಧನೆ. So action research, it is a philosophy and methodology of research generally applied in the social science. Question number 21. Which one of the following is the most effective mode of learning in the present days? Self-study, blended learning, face-to-face learning, e-learning. ಇವುಗಳಲ್ಲಿ ಯಾವುದು ಒಂದು ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಕಲಿಕಾ ವಿಧಾನವಾಗಿದೆ? ಸ್ವಯಂ ಅಧ್ಯಯನ, ಮಿಶ್ರಿತ ಕಲಿಕೆ, ಮುಖಾಮುಖಿ ಕಲಿಕೆ, ವಿದ್ಯುನ್ಮಾನ ಕಲಿಕೆ. The right answer is option B, blended learning. So blended learning, it is an approach to education that combines online educational materials and opportunities for interaction online with traditional place-based classroom methods. Question number 22. Which one of the following is the aim of value education? To inculcate moral values, to inculcate social values, to inculcate political values, to inculcate economic values. ಇವುಗಳಲ್ಲಿ ಯಾವುದು ಮೌಲ್ಯಯುತ ಶಿಕ್ಷಣದ ಗುರಿಯಾಗಿದೆ? ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಸಾಮಾಜಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ರಾಜಕೀಯ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು, ಆರ್ಥಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. The correct answer is option A, value education to inculcate moral values. ನೈತಿಕ ಮೌಲ್ಯಗಳನ್ನು ಅಂತರ್ಗತಗೊಳಿಸುವುದು. Question number 23. Lecture method is least effective in the learning of aptitude, attitude, relationship, skill. The right answer is option D, skill. ಡ್ಯಾಶ್ ಕಲಿಕೆಯಲ್ಲಿ ಉಪನ್ಯಾಸವು ಕನಿಷ್ಠ ಪರಿಣಾಮಕಾರಿಯಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕೌಶಲ್ಯ. Question number 24. Which of the following techniques used by a teacher to teach include? The right answer is option B here. 1, 2, 3. Lecture, interactive lecture and group work. ಒಬ್ಬ ಶಿಕ್ಷಕನು ಬೋಧನೆಗಾಗಿ ಕೆಳಗಿನ ಯಾವ ತಂತ್ರಗಳನ್ನು ಬಳಸ್ತಾನೆ? ಉಪನ್ಯಾಸ, ವಿಚಾರ ವಿನಿಮಯ ಮತ್ತು ತಂಡ ಕಾರ್ಯ. ಸೊ ಆಪ್ಷನ್ ಬಿ ಏನಾಗಿದೆ? ಸರಿಯಾಗಿದೆ. Question number 25. Which of the following is not a teaching method? Buzz group, brainstorming, gossip, role plays. ಕೆಳಗಿನಲ್ಲಿ ಯಾವುದು ಉಪನ್ಯಾಸದ ಮಾದರಿ ಅಲ್ಲ? The right answer is option C, gossip. It is not a teaching method. ಇಲ್ಲಿ ಗಾಳಿ ಮಾತು ಉಪನ್ಯಾಸದ ಮಾದರಿ ಆಗಿಲ್ಲ. There are different types of teaching methods such as learner centered method, teacher centered method, content centered method. So question number 26 to 30, based on this the given data in the diagram. So A is equal to 30 represents total number of students in a class studying physics. So this is A. Then B, we don't know the number, represents total number of students studying chemistry, means this circle. C is equal to 40 represents total number of students studying mathematics, this circle. Then 12 students are studying physics and chemistry but not mathematics. So 16 students are studying chemistry and mathematics but not physics. 4 students are studying physics, chemistry and mathematics. So based on this data, we have to solve the upcoming problems. 26. If no student is studying chemistry alone, what is the total number of students studying chemistry?
ಯಾವುದೇ ವಿದ್ಯಾರ್ಥಿ ರಸಾಯನಶಾಸ್ತ್ರವನ್ನು ಮಾತ್ರ ಅಧ್ಯಯನ ಮಾಡದೆ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳು ರಸಾಯನಶಾಸ್ತ್ರವನ್ನು ಅಭ್ಯಸಿಸ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಸ್ಟೂಡೆಂಟ್ ಸ್ಟಡಿಂಗ್ ಕೆಮಿಸ್ಟ್ರಿ ಅಲೋನ್ ಇಸ್ 0. ಕೇವಲ ಕೆಮಿಸ್ಟ್ರಿಯನ್ನು ಓದುವವರ ವಿದ್ಯಾರ್ಥಿಗಳ ಸಂಖ್ಯೆ 0 ಇದೆ. ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಓದುವ ವಿದ್ಯಾರ್ಥಿಗಳ ಸಂಖ್ಯೆ 12. ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ಓದುವವರ ಸಂಖ್ಯೆ ಎಷ್ಟಿದೆ ಅಂತಂದರೆ 16. ಸೊ ಇಲ್ಲಿ ಕೆಮಿಸ್ಟ್ರಿ ಆ್ಯಂಡ್ ಫಿಸಿಕ್ಸ್ ಇದನ್ನು ಪಿ ರಿಪ್ರೆಸೆಂಟ್ ಮಾಡ್ತಾ ಇದೆ, ದಿಸ್ ಏರಿಯಾ. ಕೆಮಿಸ್ಟ್ರಿ ಆ್ಯಂಡ್ ಮ್ಯಾಥಮೆಟಿಕ್ಸ್ ದಿಸ್ ಏರಿಯಾ 16. ಸೊ ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈಸ್ 32. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. Question number 27. If students studying physics and mathematics, physics, chemistry and mathematics are 14 in number, then what is the value of Q? 14 ವಿದ್ಯಾರ್ಥಿಗಳು ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಹಾಗೂ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಅಭ್ಯಸಿಸಿದರೆ ಚಿತ್ರದಲ್ಲಿ ಕ್ಯೂನ ಮೌಲ್ಯ ಎಷ್ಟು? ಸೊ ಇಲ್ಲಿ ಕ್ಯೂನ ಮೌಲ್ಯವನ್ನು ಕಂಡುಹಿಡಿಯಬೇಕಾಗಿದೆ. ಸೊ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಪ್ಲಸ್ ಮ್ಯಾಥಮೆಟಿಕ್ಸ್ ಏನಾಗ್ತಾ ಇದೆ, ಇಲ್ಲಿ ಕ್ಯೂ ವ್ಯಾಲ್ಯೂನ ತೋರಿಸ್ತಾ ಇದೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಓದುವರ ಸಂಖ್ಯೆ ಎಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ಕ್ಯೂ ಪ್ಲಸ್ ಎಸ್ ಎಷ್ಟಿದ್ದಾರೆ, 14. ಸೊ ಕ್ಯೂ ಇಸ್ ಈಕ್ವಲ್ ಟು 14 ಮೈನಸ್ 4, ಸೊ 10 ಆಗ್ತಾ ಇದೆ. ಸೊ ಆಪ್ಷನ್ ಸಿ. ಕ್ವೆಶನ್ ನಂಬರ್ 28. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್? ತರಗತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ಸ್ಟೂಡೆಂಟ್ಸ್ ಸ್ಟಡಿಂಗ್ ಫಿಸಿಕ್ಸ್ 30 minus 26, 4. Students studying mathematics 40 minus 30 is 10. Students studying chemistry 32 minus 32 is 0. So P is equal to 12, Q is equal to 10, S is equal to 4, R is equal to 16. So ಎಲ್ಲವನ್ನ ಕೂಡಿಸಿದ್ರೆ 56 ಬರ್ತಾ ಇದೆ. Question number 29. What is the percentage of students studying physics? ಭೌತಶಾಸ್ತ್ರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳ ಶೇಕಡಾವಾರು. ಸೊ ಭೌತಶಾಸ್ತ್ರವನ್ನು ಓದುವ ವಿದ್ಯಾರ್ಥಿಗಳ ಸಂಖ್ಯೆ 30 ಇದೆ, ಟೋಟಲ್ ನಂಬರ್ 56 ಇದ್ದಾರೆ. ಸೊ ಹೀಗಾಗಿ 30 ಡಿವೈಡೆಡ್ ಬೈ 56 ಮಲ್ಟಿಪ್ಲೈಡ್ ಬೈ 100, 53.3. ಕ್ವೆಶನ್ ನಂಬರ್ 30. ವಾಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಓನ್ಲಿ ಫಿಸಿಕ್ಸ್ ಟು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಮ್ಯಾಥಮೆಟಿಕ್ಸ್? ಸೊ ಹಿಯರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಫಿಸಿಕ್ಸ್ is 4, number of students studying mathematics is 10. So 4:10. Answer is 0.4:1. So option B is correct. Question number 31. The first ever FM services were started in India on? ಭಾರತದಲ್ಲಿ ಮೊಟ್ಟ ಮೊದಲ FM ಕೇಂದ್ರ ಸ್ಥಾಪನೆಯಾದದ್ದು. The right answer is option A, July 23, 1977. Question number 32. ESD, NSD, DD, DCD has one thing in common. What is it? Yes, ESD, NSD, DD ಮತ್ತು DCD ಗಳಿಗೆ ಸಮಾನವಾದ ಅಂಶವೆಂದರೆ ವ್ಯೂವರ್ಶಿಪ್, ಓನರ್ಶಿಪ್, ರೀಡರ್ಶಿಪ್, ಲೀಡರ್ಶಿಪ್. The right answer is option B, ownership, ಮಾಲೀಕತ್ವ. So all the services ESD, NSD, DD, DCD are under Prasar Bharati, which is the public service broadcaster of the country. It is a statutory autonomous body established under Prasar Bharati Act and came into existence on 23rd November 1997. NSD stands for News Services Division, ESD External Services Division, DD Doordarshan, DCD Development Communication Division. Question number 33. Which is the agency of the central government that disseminates information regarding government policies and projects to the media in India? ಭಾರತದಲ್ಲಿ ಸರ್ಕಾರದ ನೀತಿ ಹಾಗೂ ಮಾಹಿತಿಗಳನ್ನು ಮಾಧ್ಯಮಗಳಿಗೆ ವಿತರಿಸುವ ಕೇಂದ್ರ ಸರ್ಕಾರದ ಸಂಸ್ಥೆ ಯಾವುದು? PIB, PTI, AIR, PCI. The correct answer is option A, PIB. So the Press Trust of India Limited, commonly known as PTI, it is largest news agency in India. The headquarters is in New Delhi. Question number 34. Employment news, it is published by the publisher of. So ಈ ಕೆಳಗಿನ ಯಾವ ಪತ್ರಿಕೆ ಪ್ರಕಾಶಕರು ಎಂಪ್ಲಾಯ್ಮೆಂಟ್ ನ್ಯೂಸ್ ಪತ್ರಿಕೆಯನ್ನು ಪ್ರಕಟಿಸುತ್ತಾರೆ? ಟೈಮ್ಸ್ ಆಫ್ ಇಂಡಿಯಾ, ದ ವೀಕ್, ದ ಹಿಂದೂ, ಯೋಜನಾ. The correct answer is option D, ಯೋಜನಾ. So the employment news, it is published by the publisher of Yojana in English, Hindi and also Urdu. Question number 35. What is AIDA marketing communication stands for? ವ್ಯಾಪಾರ ಸಂವಹನದ AIDA ಮಾದರಿ ಏನನ್ನು ವಿವರಿಸ್ತಾ ಇದೆ? ಆಪ್ಷನ್ ಸಿ ಇಸ್ ಕರೆಕ್ಟ್. ಅಟೆನ್ಷನ್, ಇಂಟ್ರೆಸ್ಟ್, ಡಿಸೈರ್ ಆ್ಯಂಡ್ ಆ್ಯಕ್ಷನ್. ಗಮನಿಸು, ಆಸಕ್ತಿ, ಆಸೆ, ಕ್ರಿಯೆ. Question number 36. The question below is followed by two arguments. Decide which of the argument is strong and which is weak. Statement is India should make voting in elections compulsory for every eligible citizen
Argument 1, yes, because India spends a lot on elections, which is very important in the Indian context, and everyone should vote to make India a true democracy. Argument 2, no, because the moment you make things compulsory, it is not a truly democratic way of getting things done. The right answer is option A. Only the argument 1 is strong here. ಸೊ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಏನು ಹೇಳ್ತಾ ಇದೆ, ಹೇಳಿಕೆ ಏನಿದೆ, ಭಾರತದ ಚುನಾವಣೆಗಳಲ್ಲಿ ಮತದಾನ ಪ್ರತಿ ಅರ್ಹ ನಾಗರಿಕರಿಗೆ ಕಡ್ಡಾಯವಾಗಿ ಮಾಡಬೇಕು. ಸೊ ಇದಕ್ಕೆ 2 ವಾದಗಳನ್ನು ಕೊಟ್ಟಿದ್ದಾರೆ. ಸರಿವಾದ ಆಪ್ಷನ್ 1 ಸರಿಯಾಗಿದೆ. ಇಲ್ಲಿ ಹೌದು, ಭಾರತವು ಚುನಾವಣೆಗಳಲ್ಲಿ ತುಂಬ ವೆಚ್ಚ ಮಾಡಿರುತ್ತದೆ. ಇದು ಭಾರತದ ಸಂದರ್ಭದಲ್ಲಿ ಬಹಳ ಮುಖ್ಯ ಮತ್ತು ಎಲ್ಲರೂ ಮತದಾನ ಮಾಡಬೇಕು. ಭಾರತವನ್ನು ನಿಜವಾದ ಪ್ರಜಾಪ್ರಭುತ್ವ ದೇಶ ಎಂದು ಮಾಡಬೇಕು. Again, statement and assumption question. Statement is, if it does not rain throughout this season, most farmers would be in trouble this year. Assumption 1, most farmers are generally dependent on rain. Assumption 2, timely rainfall is essential for farming. The right answer is option D. Both the assumptions are implicit. Both the assumptions are implicit in here. Question number 38. Consider the following statements. All contemporaries are ancestors. Few ancestors are heirs. No contemporaries here. So here the right answer is option B. Some heirs are ancestors. ಹೇಳಿಕೆಗಳು ಏನಿರ್ತವೆ, ಎಲ್ಲ ಸಮಕಾಲೀನರು ಪೂರ್ವಿಕರು, ಕೆಲವು ಪೂರ್ವಜರು ಉತ್ತರಾಧಿಕಾರಿಗಳು, ಯಾವುದೇ ಸಮಕಾಲೀನರು ಉತ್ತರಾಧಿಕಾರಿಗಳಲ್ಲ. ಇದರಿಂದ ನಾವು ಯಾವ ತೀರ್ಮಾನಕ್ಕೆ ಬರ್ಬೋದು ಅಂತಂದರೆ, ಕೆಲವು ಉತ್ತರಾಧಿಕಾರಿಗಳು ಪೂರ್ವಿಕರು. ಕ್ವೆಶ್ಚನ್ ನಂಬರ್ 39. ಚೂಸ್ ದ ಪೇರ್ ಆಫ್ ವರ್ಡ್ಸ್ ವಿಚ್ ಶೋಸ್ ದ ಸೇಮ್ ರಿಲೇಶನ್ಶಿಪ್. Biography, autobiography in the same way. The right answer is option D. Testimony, confession. ಸೊ ಇಲ್ಲಿ ಜೀವನ ಚರಿತ್ರೆ, ಆತ್ಮಚರಿತ್ರೆ, ಅದೇ ರೀತಿ ಪುರಾವೆ, ತಪ್ಪೊಪ್ಪಿಗೆ. Question number 40. Among the 4 terms marked A to D, 3 terms are similar and 1 is dissimilar. Shehnai, flute, trumpet, violin. ಸೊ ಇಲ್ಲಿ ಎ ಮತ್ತು 4 ಪದಗಳನ್ನು ಕೊಟ್ಟಿದ್ದಾರೆ. ಒಂದು ಭಿನ್ನವಾಗಿದೆ, ಶಹನಾಯ, ಕೊಳಲು, ಕಹಳೆ, ಪಿಟೀಲು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ವೈಲಿನ್. ಪಿಟೀಲು ಇಲ್ಲಿ ಭಿನ್ನವಾಗಿದೆ. ಕ್ವೆಶ್ಚನ್ ನಂಬರ್ 41. A, B and C together can complete a piece of work in 10 days. All the 3 started working at it together, and after 4 days A left. Then B and C together completed the work in 10 more days. A alone can complete the work in how many days? Yes, here A plus B plus C do one work in 10 days. So A plus B plus C's 1 day work is 1 upon 10. They work for 4 days. So work done by them in 4 days is 4 upon 10. That is 2 upon 5. So remaining work 1 minus 2 upon 5. So 3 upon 5. So B plus C take 10 more days to complete 3/5 of the work. So B plus C's 1 day work is 3 upon 50. Now A's 1 day work is A plus B plus C's 1 day work minus B plus C's 1 day work. That is 1 upon 10 minus 3 upon 50. So 1 upon 25. A does 1 upon 25 work in 1 day. Therefore A one work is 25 days. The series 132, 182, 306, 380, 552, 870. Next series we have to find here. The next series will be 992. So here you can observe the pattern. 11 into 11 plus 11, 13 into 13 plus 13, 17 into 17 plus 17, 19, 23, 29. Next one will be 31. Purchase is coded as PRHSEACU. Then how suitable will be coded? Purchase ಅನ್ನ PRHSEACU ಅಂತ ಬರೆದರೆ suitable ಅನ್ನ ಹೇಗೆ ಬರಿತೀವಿ? The right answer is option D. SIALEBTU. ಸೊ ಇದಕ್ಕೆ ನೀವು ಅಲ್ಫಾಬೆಟ್ಸ್ನೆಲ್ಲ ಒಂದು ಕಡೆ ಬರ್ಕೊಂಡು ನಂಬರಿಂಗ್ ಮಾಡಿ ಕಂಡುಹಿಡಿಬಹುದು. Question number 44. The price of apples is equal to the cost of 3 melons. The price of 2 melons is equal to the cost of an apple and 5 oranges. If you had just enough money to buy 30 oranges, then how many apples you would buy with the same amount? The right answer is option A, 22. ಸೊ ಇಲ್ಲಿ ಬಿಡಿಸಿದ್ದು ಕೂಡ ಇದೆ, ಸ್ವಲ್ಪ ನೀವು ವಿಡಿಯೋ ಪಾಸನ್ನು ಮಾಡಿ ಓದ್ಕೊಳ್ಬೋದು. ಸೊ ಕ್ವೆಶನ್ ನಂಬರ್ 45. A walks around a circular field at the rate of 1 round per hour, while B runs around it at the rate of 6 rounds per hour. They start in the same direction from the same point at 7:30 am.
they shall first cross each other at? Option D 7:42 am. ಸೊ ಇಲ್ಲಿ ಕ್ವೆಶನ್ ನಂಬರ್ 46 ಇಂದ 50 ವರೆಗೆ ಈ ಒಂದು ಪ್ಯಾರಾಗ್ರಾಫನ್ನು ನೀಡಿದ್ದಾರೆ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಬೇಕು ಮತ್ತು ಮುಂದೆ ಬರುವ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಸೊ ನೀವೆಲ್ಲರೂ ವಿಡಿಯೋನ ಪಾಸ್ ಮಾಡಿ ಸ್ವಲ್ಪ ಪ್ಯಾರಾಗ್ರಾಫನ್ನು ಸರಿಯಾಗಿ ಓದ್ಕೊಳ್ಳಿ. ನಾನು ಉತ್ತರಗಳನ್ನು ಅಷ್ಟೇ ಹೇಳ್ತೀನಿ. ಕ್ವೆಶನ್ ನಂಬರ್ 46, ವೈಟ್ ಮ್ಯಾನ್ಸ್ ಬರ್ಡನ್ ಈಸ್ ಬೇಸ್ಡ್ ಆನ್ ಫಾಲ್ಸ್ ನೋಷನ್ ಆಫ್ ಸುಪೀರಿಯಾರಿಟಿ. ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ, ಶ್ರೇಷ್ಠತೆಯ ತಪ್ಪು ಕಲ್ಪನೆ. ಸೊ ಇದಕ್ಕೆ ನೀವು ಸರಿಯಾಗಿ ಪ್ಯಾರಾಗ್ರಾಫನ್ನು ಓದ್ಕೊಳ್ಳೇಬೇಕು. ಕ್ವೆಶನ್ ನಂಬರ್ 47, ಇನ್ ದ ಪ್ಯಾಸೇಜ್ ನಾರ್ತ್ ರೆಫರ್ಸ್ ಟು ಇಂಪೀರಿಯಲಿಸ್ಟ್ ಯುರೋಪಿಯನ್ ಕಂಟ್ರೀಸ್. ಈ ಪ್ಯಾಸೇಜ್ನಲ್ಲಿ ಉತ್ತರ ಏನನ್ನು ಉಲ್ಲೇಖ ಮಾಡ್ತಾ ಇದೆ? ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳು. ಕ್ವೆಶನ್ ನಂಬರ್ 48, ದ ಆಥರ್ ಆರ್ಗ್ಯೂಸ್ ದ್ಯಾಟ್ ದ ಅಟೆಂಪ್ಟ್ ಬೈ ದ ವೆಸ್ಟ್ ಟು ಪ್ರೊಟೆಕ್ಟ್ ದ ಥರ್ಡ್ ವರ್ಲ್ಡ್ಸ್ ಎನ್ವೈರ್ನ್ಮೆಂಟ್ ಈಸ್. ಆಪ್ಷನ್ ಸಿ ಹಾರ್ಮ್ಫುಲ್ ಟು ದ ಥರ್ಡ್ ವರ್ಲ್ಡ್. ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಏನೆಂದು ವಾದಿಸಿದ್ದಾರೆ? ತೃತೀಯ ಜಗತ್ತಿಗೆ ತೊಂದರೆದಾಯಕ. ಕ್ವೆಶನ್ ನಂಬರ್ 49, ವಾಟ್ ಈಸ್ ದ ಆಥರ್ಸ್ ವ್ಯೂ ಈಸ್ ಎಸೆನ್ಷಿಯಲ್ ಟು ಇಂಡಿಯನ್ ಸಿವಿಲೈಸೇಷನ್? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಡೆಮೋಕ್ರೆಟಿಕ್ ಪ್ಲೂರಲಿಸಮ್. ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ? ಪ್ರಜಾಪ್ರಭುತ್ವದ ಬಹುತ್ವ. Okay friends, this is about our today's session, and if you are preparing for Karnataka set 2023 for paper 1, we are providing theory lectures, MCQ lectures, 50 mock tests, notes, PYQs only at rupees 2000. You can download global online app from the Play Store and you can join. Question number 50, decolonizing the South. The answer is option B, requires the decolonization of the North. ದಕ್ಷಿಣವನ್ನು ವಸಾಹತು ಮುಕ್ತಗೊಳಿಸುವಿಕೆಗೆ ಉತ್ತರದ ವಸಾಹತು ಮುಕ್ತಗೊಳಿಸುವ ಅಗತ್ಯ. And for paper 2 also we are providing complete notes in PDF format plus 4000 plus MCQ set only at rupees 1000. Yes, I wish all the best to all.